ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಜಾನಕಿ. ಇವತ್ತು ನಾವು ಜನರಲ್ ಪ್ರಿನ್ಸಿಪಲ್ ಆಫ್ ಟಾರ್ಟಿಯಸ್ ಲಯಬಿಲಿಟಿನ ನೋಡೋಣ. ಮೊದಲಿಗೆ ನಾವು ಈಗ ಎಸೆನ್ಷಿಯಲ್ಸ್ ಆಫ್ ಟಾರ್ಟ್ಸ್ ಅನ್ನ ನೋಡೋಣ. ಎಸೆನ್ಷಿಯಲ್ಸ್ ಆಫ್ ಟಾರ್ಟ್ಸ್ ಅಂತಂದ್ರೆ ಯಾವುದೇ ಒಂದು ಟಾರ್ಟ್ ಕಮಿಟ್ ಆಗೋದಕ್ಕೆ ಏನೆಲ್ಲ ಅಂಶಗಳು ಅದರಲ್ಲಿ ಒಳಗೊಂಡಿದ್ದಾವೆ ಅಂತ ನೋಡೋಣ. ಫಸ್ಟಿಗೆ ಏನಿರುತ್ತೆ, ಒಂದು ಟಾರ್ಟ್ ಕಮಿಟ್ ಆಗಬೇಕು ಅಂತಂದ್ರೆ ರಾಂಗ್ಫುಲ್ ಆಕ್ಟ್ ಆಗಿರ್ಬೇಕು ಅಥವಾ ಯಾವುದೇ ಒಂದು ಆಕ್ಟ್ ನ ಒಮಿಷನ್ ಆಗಿರ್ಬೇಕು. ರಾಂಗ್ಫುಲ್ ಆಕ್ಟ್ ಅಂದ್ರೆ ಏನು, ಆಮೇಲೆ ಒಮಿಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫಸ್ಟ್ಗೆ ರಾಂಗ್ಫುಲ್ ಆಕ್ಟ್ ಅಂತ ತಿಳ್ಕೊಳ್ಳೋಣ. ಕಾನೂನು ನಮ್ಗೆ ಹೇಳುತ್ತೆ ನೀನು ಇದನ್ನ ಮಾಡಬಾರ್ದು ಅಂತ ಕೆಲವೊಂದು ಗೈಡ್ ಲೈನ್ಸ್ ನ ಕೊಟ್ಟಿರುತ್ತೆ ಕಾನೂನು. ಇದು ಮಾಡಿದ್ರೆ ಅದು ನೀನು ಕಾನೂನು ಪರ ತಪ್ಪಾಗುತ್ತೆ ಅಂತ, ನೀನು ಕಾನೂನನ್ನ ವೈಲೇಟ್ ಮಾಡೋ ತರ ಆಗುತ್ತೆ, ನೀನು ಇದನ್ನ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿರುತ್ತೆ. ಆದ್ರೂ ನಾವು ಅದನ್ನ ಮಾಡಿದ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಟ್ರಸ್ ಪಾಸಿಂಗ್ ಆಗಿರ್ಬೋದು, ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಾವು ಅವ್ರ ಪರ್ಮಿಷನ್ ಇಲ್ಲದೆ ಎಂಟ್ರಿ ಕೊಡೋದು, ಅದು ಟ್ರಸ್ ಪಾಸಿಂಗ್ ಆಗಿರುತ್ತೆ. ಇದೆಲ್ಲ ಮಾಡಬಾರ್ದು ಅಂತ ಮೊದಲೇ ಕಾನೂನು ನಮ್ಗೆ ಹೇಳಿರುತ್ತೆ. ಆದ್ರೂ ನಾವ್ ಏನ್ ಮಾಡ್ಬಿಡ್ತೀವಿ, ಅದನ್ನ ಮಾಡ್ತೀವಿ. ಸೊ ಅವಾಗ ಏನಾಗ್ಬಿಡುತ್ತೆ, ಅದು ಒಂದು ರಾಂಗ್ಫುಲ್ ಆಕ್ಟ್ ಆಗುತ್ತೆ. ಮತ್ತೆ ಒಮಿಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಾನೂನು ಕೆಲವೊಂದು ನೀನ್ ಇದನ್ನ ಮಾಡ್ಲೇಬೇಕು, ಇದು ನಿನ್ ಕರ್ತವ್ಯ ಅಂತ ಹೇಳಿರುತ್ತೆ. ಆ ಕರ್ತವ್ಯನ ನಾವು ಉಲ್ಲಂಘನೆ ಮಾಡ್ಬಿಡ್ತೀವಿ, ಅಂದ್ರೆ ಆ ಕೆಲಸ ಮಾಡೋದೆಲ್ಲ ನಾವು ಬಿಟ್ಬಿಡ್ತೀವಿ. ಅವಾಗ ಏನಾಗುತ್ತದ, ಯಾವ್ದೋ ಒಂದು ಕೆಲಸದ್ದು ಒಮಿಷನ್ ಆಕ್ಟ್ ಒಮಿಟ್ ಆಗಿದೆ. ಇಲ್ಲಿ ಏನಾಗಿದೆ, ನಾವೇನೋ ಮಾಡಬಾರ್ದಿತ್ತು ಆದ್ರೂ ನಾವು ಮಾಡಿದೀವಿ. ರಾಂಗ್ಫುಲ್ ಆಕ್ಟ್ ಮತ್ತೆ ಒಮಿಷನ್ ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಇಂಜುರಿ. ಇದು ರಾಂಗ್ಫುಲ್ ಆಕ್ಟ್ ಮತ್ತೆ ಒಮಿಷನ್ ಮಾಡೋದ್ರಿಂದ ಏನೇ ಒಂದು ಇಂಜುರಿ ಆಯ್ತು. ಇಂಜುರಿ ಅಂತಂದ್ರೆ ಹಾರ್ಮ್, ಲಾಸ್, ಡ್ಯಾಮೇಜ್, ಯಾವ್ದದ್ದು ಮನಿದಾಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು ಅಥವಾ ಅವ್ರ ಇಂಟ್ರೆಸ್ಟ್ ಏನೇ ಒಂದು ಇಂಜುರಿ ಆಯ್ತು ಅಂತಂದ್ರೆ, ಅವ್ರದ್ದು ರೈಟ್ ವೈಲೇಟ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಇಂಜುರಿ, ಇದರಿಂದ ಆ ಮನುಷ್ಯನಿಗೆ ಒಂದು ಇಂಜುರಿ ಆಗಿರ್ಬೇಕು. ಆಗ ಏನಾಗುತ್ತದೆ, ಟಾರ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ರಾಂಗ್ಫುಲ್ ಆಕ್ಟ್ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಹೇಳುತ್ತೆ, ಇದನ್ನ ಮೀನಿಂಗ್ ನ ಬರ್ಕೊಂತಿದ್ರೆ ಬರ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ರಾಂಗ್ಫುಲ್ ಆಕ್ಟ್ ಆರ್ ಒಮಿಷನ್, ಅ ಪರ್ಸನ್ ಈಸ್ ಲಯಬಲ್ ಫಾರ್ ಟಾರ್ಟ್ ಇಫ್ ಹಿ ಡಸ್ ಸಮ್ ಆಕ್ಟ್ ವಿಚ್ ಹಿ ವಾಸ್ ನಾಟ್ ಸಪೋಸ್ ಟು ಡೂ. ಅಂತಂದ್ರೆ ಯಾವ್ದೇ ಒಂದು ವ್ಯಕ್ತಿಗೆ ಅವ್ನ್ ಅಂದ್ರೆ ಮಾಡಬಾರ್ದಿತ್ತು ಆ ಕೆಲಸ, ಆ ಕೆಲಸನ ಅವ್ನು ಮಾಡಿದ್ರೆ ಅದಕ್ಕೆ ಏನ್ ಹೇಳ್ತೀವಿ, ರಾಂಗ್ಫುಲ್ ಆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಕಾನೂನಿನ ವಿರುದ್ಧವಾಗಿ ಹೋಗಿ ಅವ್ನು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಏನ್ ಹೇಳ್ತೀವಿ ನಾವು, ರಾಂಗ್ಫುಲ್ ಆಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವಪ್ಪ ಅಂತಂದ್ರೆ, ಟ್ರೆಸ್ ಪಾಸಿಂಗ್ ಆಲ್ರೆಡಿ ನಿಮ್ಗೆ ಹೇಳಿದ್ರೆ, ಆಮೇಲೆ ಡಿಫೇಮಿಂಗ್ ಅಂದ್ರೆ ಯಾರಿಗಾದ್ರೂ ಡಿಫೇಮ್ ಮಾಡೋ ತರ ಮಾತನಾಡಿದ್ರೆ ಅದಕ್ಕೆ ಅದು ಎಲ್ಲ ಎಲ್ಲಿ ಬರುತ್ತೆ, ಟಾರ್ಟಲ್ ಬರುತ್ತೆ. ಮತ್ತೆ ಕಮಿಟಿಂಗ್ ಅಸಾಲ್ಟ್ ಅಂದ್ರೆ ಏನು, ಬ್ಯಾಟ್ರಿ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಮಿಷನ್ ಆಫ್ ಆಕ್ಟ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ಈ ಕೇಸನ್ನ ಓದ್ಬೇಕಾಗುತ್ತೆ ನಾವು. ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ವರ್ಸಸ್ ಸುಭಾಗ್ವತಿ ಅಂತ. ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ, ಡೆಲ್ಲಿಯಲ್ಲಿ ಸಿಟಿ ಸೆಂಟರ್ ಅಲ್ಲಿ ಒಂದು ಟವರ್ ಇರುತ್ತೆ. ಎರಡು ಟವರ್ ಇರುತ್ತೆ, ಕ್ಲಾಕ್ ಟವರ್ ಇರುತ್ತೆ. ಅದು ಏನ್ ಮಾಡ್ತಿರುತ್ತೆ, ಮುನ್ಸಿಪಲ್ ಕಾರ್ಪೊರೇಷನ್ ಅದನ್ನ ನೋಡ್ಕೊಂತಿರುತ್ತೆ. ಅಂದ್ರೆ ಏನೇ ಅದು ರಿಪೇರ್ ಆಗಿರ್ಲಿ ಅದೆಲ್ಲ ಯಾರ ಕರ್ತವ್ಯ ಆಗಿರುತ್ತೆ, ಅದು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅವ್ರದ್ದು ಕೆಲಸ ಆಗಿರುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನ ಪ್ರಾಪರ್ ಕೇರ್ ತಗೊಳ್ಳೋದಿಲ್ಲ. ಅಂದ್ರೆ ಏನ್ ರಿಪೇರ್ ಹಳೆದಾಗಿರುತ್ತಲ್ಲ ಅದು ಟವರ್, ಅದ್ರದ್ದು ಪ್ರಾಪರ್ ಕೇರ್ ತಗೊಳ್ದೆ ಅದೇನ್ ತಗೊಳ್ದಿದ್ದಕ್ಕೆ ಏನಾಗ್ಬಿಡುತ್ತೆ, ಅದು ಬಿದ್ದೋಗ್ಬಿಡುತ್ತೆ. ಇದು ಟವರ್ ಬಿದ್ದೋಗ್ಬಿಡುತ್ತೆ. ಸೊ ಸುತ್ತಮುತ್ತ ಇರೋ ಜನರಿಗೆ ಹಾರ್ಮ್ ಆಗುತ್ತೆ, ಕೆಲವೊಬ್ರು ತಮ್ಮ ಜೀವವನ್ನೇ ಕಳ್ಕೋಬೇಕಾಗುತ್ತೆ. ಸೊ ಈ ಕೇಸಲ್ಲಿ ಏನನ್ನತ್ತಪ್ಪ ಅಂತಂದ್ರೆ, ಇವರು ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಅವ್ರ ಕರ್ತವ್ಯನ ಅಂದ್ರೆ ಅವ್ರಿಗೆ ಏನ್ ಕೆಲಸ ಕೊಟ್ಟಿದ್ವಿ ಅದನ್ನ ಒಮಿಟ್ ಮಾಡಿದ್ದಾರೆ. ಅಂದ್ರೆ ಅವ್ರ ಕೆಲಸನ ಮಾಡಿಲ್ಲ, ಅಂದ್ರೆ ಒಮಿಷನ್ ಆಗಿದೆ ಇಲ್ಲಿ. ಆ ಕಾರಣಕ್ಕೋಸ್ಕರ ಅವರು ಲ್ಯಾಬಲ್ ಆಗ್ತಾರೆ. ಇವ್ರದೆಲ್ಲಾರ್ದು ಪ್ರಾಣ ಹೋಗಿರೋದಕ್ಕೆ ಯಾರ ಜವಾಬ್ದಾರಿ, ಯಾರ ಹೊಣೆಗಾರಿಕೆ ಇದೆ ಇಲ್ಲಿ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅವರೇ ಹೊಣೆಗಾರರು, ಅವ್ರನ್ನ ಅವರೇ ಕಂಪನ್ಸೇಟ್. ಈವರೆಗಿನ ಟಾಪಿಕ್ಸ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಏನೇ ಒಂದು ಡೌಟ್ಸ್ ಇತ್ತು ಅಥವಾ ನಿಮ್ಗೆ ಯಾವುದೋ ಒಂದು ಟಾಪಿಕ್ ಮೇಲೆ ಅರ್ಥ ಆಗ್ತಿಲ್ಲ, ನಮ್ಗೆ ಈ ಟಾಪಿಕ್ ತಿಳಿಸ್ಕೊಡಿ ಅಂತ ಏನಾದರೂ ಇತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿತ್ತು, ಇಷ್ಟ ಆಗ್ತಿತ್ತು, ಏನೋ ಯೂಸ್ ಆಗ್ತಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ನಾವು ಈಗ ಇಂಜುರಿಯಾ ಸೈನ್ ಡನ್ನಮ್ ಅಂದ್ರೆ ಏನು, ಡನ್ನಮ್ ಸೈನ್ ಇಂಜುರಿಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಂಜುರಿಯಾ ಸೈನ್ ಡನ್ನಮ್ ಅಥವಾ ಡನ್ನಮ್ ಸೈನ್ ಇಂಜುರಿಯಾ ಅನ್ನೋದು ಒಂದು ಲೀಗಲ್ ಮ್ಯಾಕ್ಸಿಮ್ ಆಗಿದೆ. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇಂಜುರಿಯಾ ಅಂತಂದ್ರೆ ಇನ್ಫ್ರಿಂಜ್ಮೆಂಟ್ ಆಫ್ ಲೀಗಲ್ ರೈಟ್. ಹಾಗಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಹಕ್ಕುಗಳು, ಕಾನೂನು ನಮ್ಗೆ ಕೆಲವೊಂದು ಹಕ್ಕುಗಳು ಕೊಟ್ಟಿದೆ, ಆ ಹಕ್ಕುಗಳು ಉಲ್ಲಂಘನೆ ಆದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಜುರಿ ಅಥವಾ ಇಂಜುರಿ ಅಂತಾನು ಹೇಳ್ಬೋದು. ಸೈನ್ ಅಂತಂದ್ರೆ ವಿತ್ ಔಟ್,
ಇದು ವಿತೌಟ್ ಆಗ್ಬೇಕು, ವಿತೌಟ್ ಇಲ್ಲದೆ ಏನಿದೆ ಅಂತ ನೆಕ್ಸ್ಟ್ ನೋಡೋಣ ನಾವು. ಡನ್ನಮ್. ಡನ್ನಮ್ ಅಂತಂದ್ರೆ ಡ್ಯಾಮೇಜ್ ಅಂತ ನಾವು ಈಸಿಯಾಗಿ ನೆನಪಿಟ್ಕೋಬಹುದು. ಡನ್ನಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಹಾರ್ಮ್ ಆಗಿರ್ಬೋದು, ಅಂದ್ರೆ ಯಾವುದೇ ಒಂದು ನಷ್ಟ ಆಗಿರ್ಬೋದು, ಹಾನಿ ಆಗಿರ್ಬೋದು. ಯಾವ್ದ್ರ ಹಾನಿ ಯಾವ್ದ್ರ ನಷ್ಟ ಅಂತಂತಂದ್ರೆ ದುಡ್ಡಿನ ರೂಪದಲ್ಲಿ ಆಗಿರ್ಬೋದು, ಯಾವ್ದೋ ಒಂದು ಕಂಫರ್ಟ್ ರೂಪದಲ್ಲಿ ಆಗಿರ್ಬೋದು, ನಮ್ ಆರೋಗ್ಯದ ಆರೋಗ್ಯದ ಮೇಲೆ ಆಗಿರ್ಬೋದು, ಅಥವಾ ಜೀವನದ ಮೇಲೆ ಆಗಿರ್ಬೋದು. ಏನು ನಷ್ಟ ಹಾನಿ ಏನಾದ್ರೂ ಇವ್ರ ಮೇಲೆ ಆಯ್ತು ಅಂತಂತಂದ್ರೆ ಅದಕ್ಕೆ ಏನ್ ಹೇಳ್ತೀವಿ ನಾವು, ಡರ್ನಮ್ ಅಂತ ಹೇಳ್ತೀವಿ. ಯಾವುದೋ ಒಂದು ಕಿರಿಕಿರಿ ಕೂಡ ಡರ್ನಮ್ ಅಲ್ಲೇ ಬರುತ್ತೆ. ಈಸಿಯಾಗಿ ನೀವು ನೆನಪಿಟ್ಕೋಬೇಕು ಅಂತಂದ್ರೆ ಈಗ ನೆನಪಿಟ್ಕೊಳ್ಳಿ. ಇಂಜುರಿಯಾ ಅಂತಂದ್ರೆ ಇಂಜುರಿ ಎದ್ರದ್ದು ಇಂಜುರಿ ಆಗಿರ್ಬೇಕು, ಅದು ನಮ್ದು ಲೀಗಲ್ ರೈಟ್ ನ ಇಂಜುರಿ, ಅಂದ್ರೆ ಯಾರಾದ್ರೂ ಲೀಗಲ್ ರೈಟ್ ನ ವೈಲೇಟ್ ಮಾಡಿದ್ದಾರೆ ಅಂತಂದ್ರೆ ಅದು ಇಂಜುರಿಯಾ. ಸೈನ್ ಅಂತಂತಂದ್ರೆ ವಿದೌಟ್. ನೆಕ್ಸ್ಟ್ ಡನ್ನಮ್ ಅಂತಂದ್ರೆ ಅದು ಹಾರ್ಮ್ ಆಗಿರುತ್ತೆ ಅಥವಾ ಡ್ಯಾಮೇಜ್ ಅಂತ ಏನೋ ಒಂದು ಡ್ಯಾಮೇಜ್ ಆಗಿದೆ ನಮ್ಗೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ನಾವು ಇಂಜುರಿಯಾ ಸೈನ್ ಡನ್ನಮ್ ಅಂತಂದ್ರೆ ಏನು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಇಂಜುರಿಯಾ ಸೈನ್ ಡನ್ನಮ್, ಇನ್ಫ್ರಿಂಜ್ಮೆಂಟ್ ಆಫ್ ಲೀಗಲ್ ರೈಟ್ ವಿದೌಟ್ ಸಬ್ಸ್ಟಾನ್ಷಿಯಲ್ ಹಾರ್ಮ್, ಲಾಸ್ ಆರ್ ಡ್ಯಾಮೇಜ್ ಇನ್ ರೆಸ್ಪೆಕ್ಟ್ ಆಫ್ ಮನಿ, ಕಂಫರ್ಟ್, ಹೆಲ್ತ್ ಆರ್ ದ ಲೈಫ್. ಹೀಗಂದ್ರೆ ಏನಪ್ಪಾ ಅಂತಂದ್ರೆ ಈಸಿಯಾಗಿ ಹೇಳ್ಬೇಕು ಅಂತಂತಂದ್ರೆ ಇಲ್ಲಿ ಇಂಜುರಿ ಆಗಿದೆ ಅಂತಂದ್ರೆ ಇಂಜುರಿ ಆಗಿದೆ ಅಂದ್ರೆ ನಮ್ ಹಕ್ಕು ಉಲ್ಲಂಘನೆ ಆಗಿದೆ, ಆದ್ರೆ ಏನಿಲ್ಲದೆ ಆಗಿದೆ, ಡ್ಯಾಮೇಜ್ ಏನೂ ಆಗಿಲ್ಲ, ಅಂದ್ರೆ ನಷ್ಟ ಏನೂ ಆಗಿಲ್ಲ. ನಮ್ ಅಂದ್ರೆ ಇಲ್ಲಿ ಹಕ್ಕು ಉಲ್ಲಂಘನೆ ಆಗಿದೆ, ಆದ್ರೆ ಅದರಿಂದ ಯಾವುದೇ ಒಂದು ನಷ್ಟ ಅಥವಾ ಹಾನಿ ಆಗಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಜುರಿಯಾ ಸೈನ್ ಡನ್ನಮ್ ಅಂತಂದ್ರೆ ಇಲ್ಲಿ ಒಂದು ವ್ಯಕ್ತಿ ಹಕ್ಕನ್ನ ಉಲ್ಲಂಘನೆ ಮಾಡಿದಾನೆ, ಆದ್ರೆ ಆ ಹಕ್ಕು ಉಲ್ಲಂಘನೆ ಮಾಡಿರೋದ್ರಿಂದ ಮತ್ತೊಂದು ವ್ಯಕ್ತಿಗೆ ಯಾವುದೇ ಒಂದು ನಷ್ಟ ಅಥವಾ ಹಾನಿ ಆಗಿಲ್ಲ. ಈಗ ನಾವು ಕೆಲವು ಕೇಸ್ ಲಾಸ್ ಅನ್ನ ನೋಡೋಣ. ಅದರಿಂದ ಇಂಜುರಿಯಾ ಸೈನ್ ಡನ್ನಮ್ ಅಂದ್ರೆ ಏನಪ್ಪಾ ಅಂತ ಅನ್ನೋದು ಕ್ಲಿಯರ್ ಆಗುತ್ತೆ. ಫಸ್ಟ್ ಕೇಸ್ ಬಂದ್ಬಿಟ್ಟು ಆಶ್ಬೆ ವರ್ಸಸ್ ವೈಟ್. ಈ ಕೇಸಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದು ಎಲೆಕ್ಷನ್ ಆಫೀಸ್ ಇದೆ, ಎಲೆಕ್ಷನ್ ನಡೆದಿದ್ವು ಆ ಟೈಮಲ್ಲಿ, ಇದೊಂದು ಎಲೆಕ್ಷನ್ ಆಫೀಸ್ ಅಂತ ಅನ್ಕೊಳ್ಳಿ. ಈ ಎಲೆಕ್ಷನ್ ಆಫೀಸ್ ಅದನ್ನ ಎಲೆಕ್ಷನ್ ನಡೆದಿರುತ್ತೆ. ಅದಕ್ಕೆ ಆಶ್ಬೆ ಏನಿರ್ತಾನೆ ಪ್ಲೇಂಟಿಫ್, ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಪ್ಲೇಂಟಿಫ್ ಅಂದ್ರೆ ಏನು ಮತ್ತೆ ಡಿಫೆಂಡೆಂಟ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಪ್ಲೇಂಟಿಫ್ ಅಂತಂದ್ರೆ ಯಾರ್ ರೈಟ್ಸ್ ವೈಲೇಟ್ ಆಗಿರುತ್ತೋ, ಅವನ ಮೇಲೆ ಯಾರ್ ಕೇಸ್ ಹಾಕಿರ್ತಾನೋ ಅವನು ಪ್ಲೇಂಟಿಫ್ ಆಗ್ತಾನೆ. ಯಾರ್ ವಿರುದ್ಧ ಕೇಸನ್ನ ಹಾಕಿರ್ತಾನೆ ಅಥವಾ ಯಾರು ಅವನ ರೈಟ್ ನ ವೈಲೇಟ್ ಮಾಡಿರ್ತಾರೋ ಅವನು ಡಿಫೆಂಡೆಂಟ್ ಆಗಿರ್ತಾನೆ. ಇಲ್ಲಿ ಆಶ್ಬೆ ಏನಿದ್ದ ಪ್ಲೇಂಟಿಫ್ ಆಗಿದ್ದ, ಅವನು ಏನ್ ಮಾಡ್ತಿದ್ದಾನೆ, ಈಗ ಈ ಮನುಷ್ಯ ಏನಿದಾನಲ್ಲ ಇವನು ಆಶ್ಬೆ, ಇವನು ಏನ್ ಮಾಡ್ತಾನೆ, ಎಲೆಕ್ಷನ್ ಆಫೀಸ್ಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದ್ರೆ ಎಲೆಕ್ಷನ್ ಇರುತ್ತೆ, ಅದಕ್ಕೆ ವೋಟ್ ಹಾಕ್ಬೇಕು ಅಂತ ಹೋಗಿರ್ತಾನೆ. ಅಂದ್ರೆ ಪ್ರತಿಯೊಬ್ರು ರೈಟ್ ಇದೆ ಅಲ್ವಾ ವೋಟ್ ಹಾಕೋದು, ಅದಕ್ಕೆ ಅವನು ಕೂಡ ವೋಟ್ ಹಾಕ್ಬೇಕು ಅಂತ ಹೋಗ್ತಾನೆ. ಆಗ ಅವನಿಗೆ ಎಲೆಕ್ಷನ್ ಆಫೀಸರ್ ಏನ್ ಮಾಡ್ತಾನೆ ಅಂದ್ರೆ ವೈಟ್ ಎಲೆಕ್ಷನ್ ಆಫೀಸರ್ ಇರ್ತಾನೆ, ಅವನು ಏನ್ ಮಾಡ್ತಾನೆ, ಇವನನ್ನ ತಡೆಗಟ್ತಾನೆ. ನೀನು ವೋಟ್ ಹಾಕೋ ಹಾಗಿಲ್ಲ, ನಾನು ನಿನಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಇವನು ಆಶ್ಬೆ ಏನ್ ಮಾಡ್ತಾನೆ, ಅದು ಎಲೆಕ್ಷನ್ ಪೀರಿಯಡ್ ಏನಿರುತ್ತೆ ಅಂದ್ರೆ ಟೈಮಿಂಗ್ ಏನಿರುತ್ತಲ್ಲ, ಆ ಟೈಮಿಂಗ್ ಪೂರಾ ವೇಟ್ ಮಾಡ್ತಾನೆ. ಎಂಡ್ ಆಗೋ ತನಕ ನಾವು ಆಮೇಲೆ ಬಿಡ್ಬೋದು ಈ ತರ ಅನ್ಕೊಂಡು ಪೂರಾ ಟೈಮ್ ಕಳೆದ್ ಆದ್ಮೇಲೂ ಇವನ್ ಬಿಡದೆ ಇರೋವಾಗ ಏನ್ ಮಾಡ್ತಾನೆ, ಇವನು ಅವನ ಮೇಲೆ ಕೇಸ್ ಹಾಕ್ತಾನೆ. ಎಲೆಕ್ಷನ್ ಹಾಕೋಕ್ ಇಷ್ಟೇ ಅಂತ ಟೈಮ್ ಇರುತ್ತಲ್ಲ, ಆ ಟೈಮ್ ಲಿಮಿಟ್ ಆದ್ಮೇಲೆ ಇವನು ಏನ್ ಮಾಡ್ತಾನೆ, ಹೋಗಿ ಕೇಸ್ ಹಾಕ್ತಾನೆ ವೈಟ್ ಮೇಲೆ, ನನ್ಗೆ ಏನು ವೋಟ್ ಹಾಕೋದಕ್ ಬಿಡ್ಲಿಲ್ಲ ಅಂತ. ಆಗ ವೈಟ್ ಡಿಫೆಂಡ್ ಏನ್ ಮಾಡ್ಕೊಂತಾನ ಅಂತಂದ್ರೆ, ತನ್ನ ಏನು ಹೇಳಿ ಇದು ಮಾಡ್ತಾನ ಅಂತಂದ್ರೆ, ಇಲ್ಲ ಇವನು ಆಶ್ಬೆ ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ನೋ, ಫಾರ್ ಎಕ್ಸಾಂಪಲ್ 2 ಕ್ಯಾಂಡಿಡೇಟ್ ಇದಾರೆ ಅಂತ ನೀವು 1, 2 ಇಬ್ರು ಕ್ಯಾಂಡಿಡೇಟ್ ಇದಾರೆ. ಇವನು ಆಶ್ಬೆ ಅನ್ನೋನು ನಂಬರ್ 1 ಕ್ಯಾಂಡಿಡೇಟ್ಗೆ ವೋಟ್ ಮಾಡೋನಿಲ್ಲ. ಈಗ ನಂಬರ್ 1 ಕ್ಯಾಂಡಿಡೇಟ್ ಇದಾನಲ್ಲ ಅವನಿಗೆ ಗೆದ್ದಿದ್ದಾನೆ. ಆ ಎಲೆಕ್ಷನ್ ಅಲ್ಲಿ ಗೆದ್ದಿರೋದೇ ಕ್ಯಾಂಡಿಡೇಟ್ 1. ಸೊ ಇವನ್ಗೆ ಏನ್ ಲಾಸ್ ಆಯ್ತು, ಇವನ್ ಬಂದ್ರು ಇವನ್ಗೆ ವೋಟ್ ಹಾಕ್ತಿದ್ದಲ್ವಾ. ಸೊ ಇವನ್ ಯಾವ್ದೇ ಒಂದು ಡ್ಯಾಮೇಜ್ ಆಗಿಲ್ಲ. ಸೊ ಅದಕ್ಕೆ ನಾನು ಇದಕ್ಕೆ ಯಾವ್ದಕ್ಕೂ ಲ್ಯಾಬಲ್ ಅಲ್ಲ, ಅಂದ್ರೆ ನಾನು ಹೊಣೆಗಾರನಲ್ಲ ಯಾವುದೇ ಒಂದು ತಪ್ಪಿಗೆ ಅಂತ ಹೇಳ್ತಾರೆ. ಆಗ ಕೋರ್ಟ್ ಏನ್ ಹೇಳುತ್ತೆ, ಅವನಿಗೆ ಯಾವ್ದೇ ಒಂದು ಡ್ಯಾಮೇಜ್ ಆಗಿಲ್ಲ, ಅವ್ನು ಯಾರು ವೋಟ್ ಹಾಕ್ಬೇಕನ್ನೋ ಅವರೇ ಗೆದ್ದಿದ್ದಾರೆ, ಆದ್ರೆ ನೀನು ಅವನ ಹಕ್ಕನ್ನ ಉಲ್ಲಂಘನೆ ಮಾಡಿದ್ಯಾ, ಅವನ ಹಕ್ಕಿದೆ ವೋಟ್ ಹಾಕೋದು, ಅದನ್ನ ನೀನ್ ತಡೆದಿದ್ಯಾ, ಅದಕ್ಕೆ ನೀನ್ ಮಾಡಿರೋದು ತಪ್ಪು ಅಂತ
ಡಮ್ನಮ್ ಸೈನ್ ಇಂಜುರಿಯಾ ಅಂದ್ರೆ ಏನು ಅಂತ ನೋಡೋಣ. ಆಲ್ರೆಡಿ ನಾವು ಇಂಜುರಿಯಾ ಸೈನ್ ಡಮ್ನಮ್ ಅಂದ್ರೆ ಏನು ಅಂತ ನೋಡಿದ್ವಿ. ಎಲ್ಲಿ ನಮ್ದು ಏನು ಹಕ್ಕು ಉಲ್ಲಂಘನೆ ಆಗಿದೆ ಆದ್ರೆ ನಮ್ಗೆ ಯಾವುದೇ ನಷ್ಟ ಆಗಿರಲಿಲ್ಲ. ಯಾವ್ದ್ರಲ್ಲಿ? ಇಂಜುರಿಯಾ ಸೈನ್ ಡಮ್ನಮ್ ನಲ್ಲಿ ಹಕ್ಕು ಉಲ್ಲಂಘನೆ ಆಗಿತ್ತು ಆದ್ರೆ ನಷ್ಟ ಆಗಿರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕೋರ್ಟ್ಗೆ ಕೇಸ್ ಹಾಕಿದ್ರು, ಆ ಮನುಷ್ಯನ ವಿರುದ್ಧ ಕೇಸ್ ಹಾಕೋಕ್ ಬಂತು. ಆದ್ರೆ ಡಮ್ನಮ್ ಸೈನ್ ಇಂಜುರಿಯಾದಲ್ಲಿ ಡ್ಯಾಮೇಜ್ ಏನೋ ಆಗಿರುತ್ತೆ, ಅಂದ್ರೆ ಹಾನಿ ಅಥವಾ ನಷ್ಟ ಆಗಿರುತ್ತೆ, ಆದ್ರೆ ಯಾವುದೇ ಹಕ್ಕುಗಳ ಉಲ್ಲಂಘನೆ ಆಗಿರೋದಿಲ್ಲ. ಹಕ್ಕನ ಉಲ್ಲಂಘನೆ ಆಗದೆ ಹೋದ್ರೆ ಅದಕ್ಕೆ ನಾವು ಕೇಸ್ ಹಾಕೋ ಬರೋದೇ ಇಲ್ಲ. Substantial harm, loss or damage of money, comfortable, health or the life without any infringement of a legal right. ತಿಳಿತಲ್ವಾ? ಇಲ್ಲಿ ಡ್ಯಾಮೇಜ್ ಆಗಿದೆ ಅಂದ್ರೆ ಹಾನಿ ನಷ್ಟ ಆಗಿದೆ ಆದ್ರೆ ಯಾವುದೇ ಒಂದು ರೈಟ್ ವೈಲೇಟ್ ಆಗಿಲ್ಲ. ಇದಕ್ಕೆ ಕೇಸಸ್ ಗಳನ್ನ ನೋಡೋಣ. ಡಮ್ನಮ್ ಸೈನ್ ಇಂಜುರಿಯಾಗೆ ಕೇಸಸ್ ಗಳನ್ನ ನೋಡೋಣ. ಗ್ಲಾಸೆಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್. ಫಸ್ಟ್ ಕೇಸು ಯಾವ್ದಂತಂದ್ರೆ ಗ್ಲಾಸೆಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಸ್ಕೂಲ್ ಇರುತ್ತೆ, ಪ್ಲೇಂಟಿಫ್ ಸ್ಕೂಲ್ ಇದೊಂದು ಪ್ಲೇಂಟಿಫ್ ಸ್ಕೂಲ್ ಇರುತ್ತೆ. ಈ ಪ್ಲೇಂಟಿಫ್ ಸ್ಕೂಲ್ ಅಲ್ಲೇ ಡಿಫೆಂಡೆಂಟ್ ವರ್ಕ್ ಮಾಡ್ತಿರ್ತಾನೆ ಫಸ್ಟ್ ಗೆ. ಆಮೇಲೆ ಏನ್ ಮಾಡ್ತಾನೆ, ಕೆಲವು ದಿನ ಆದ ನಂತರ ಅವನದೇ ಒಂದು ಪಕ್ಕದಲ್ಲೇ, ಆ ಸ್ಕೂಲ್ ಪಕ್ಕದಲ್ಲೇ ತಂದು ಒಂದು ಸ್ಕೂಲ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಇವನೇನಿರ್ತಾನಲ್ಲ ಪ್ಲೇಂಟಿಫ್ಗೆ ಲಾಸ್ ಆಗುತ್ತೆ. ಇವನ್ ಹೊಸದಾಗಿ ಸ್ಕೂಲ್ ಪಕ್ಕದಲ್ಲೇ ತೆಗ್ದಿರೋದ್ರಿಂದ ಇವನ್ಗೆ ಲಾಸ್ ಆಗುತ್ತೆ. ಆಗ ಇವನೇನ್ ಮಾಡ್ತಾನೆ, ಪ್ಲೇಂಟಿಫ್ ಕೇಸ್ ಮಾಡ್ತಾನೆ. ಇವನು ನನ್ನ ಪಕ್ಕದಲ್ಲೇ ಸ್ಕೂಲ್ ತೆಗ್ದಿರೋದ್ರಿಂದ ನಂಗೆ ಲಾಸ್ ಆಗ್ತಾ ಇದೆ, ಸೊ ಇವ್ ನಂಗೆ ಕಾಂಪನ್ಸೇಟ್ ಮಾಡ್ಬೇಕು ಅಂತ, ನನ್ನ ಡ್ಯಾಮೇಜಸ್ ನ ಫುಲ್ಫಿಲ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾನೆ. ಆಗ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ನಿಂಗ್ ಲಾಸ್ ಏನೋ ಆಗಿದೆ, ನಿಂಗ್ ಡ್ಯಾಮೇಜ್ ಆಗಿದೆ, ಆದ್ರೆ ನಿಂಗೆ ಯಾವ್ದು ಹಕ್ಕು ಉಲ್ಲಂಘನೆ ಆಗಿಲ್ವಲ್ಲ, ನಿನ್ ರೈಟ್ ಯಾವ್ದು ವೈಲೇಟ್ ಆಗಿಲ್ಲ, ಹಾಗಾಗಿ ಅವನು ಲ್ಯಾಬಲ್ ಇಲ್ಲ, ಅವನ್ ಹೊಣೆಗಾರನಲ್ಲ, ನಿನ್ ಲಾಸಿಗೆ ಅವನ್ ಹೊಣೆಗಾರನಲ್ಲ ಅಂತ ಹೇಳುತ್ತೆ. ನಮ್ ನೆಕ್ಸ್ಟ್ ಕೇಸು ಟೌನ್ ಏರಿಯಾ ಕಮಿಟಿ ವರ್ಸಸ್ ಪ್ರಭು ದಯಾಲ್. ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ಲೇಂಟಿಫ್ದು ಒಂದು ಬಿಲ್ಡಿಂಗ್ ಇರುತ್ತೆ, ಈ ಬಿಲ್ಡಿಂಗು ಪ್ಲೇಂಟಿಫ್ ಆಗಿರುತ್ತೆ. ಆಮೇಲೆ ಈ ಬಿಲ್ಡಿಂಗ್ ಏನಿದೆಯಲ್ಲ ಇದು ಇಲ್ಲೀಗಲಿ ಕಟ್ಸಿರ್ತಾರೆ, ಅಂದ್ರೆ ಲೀಗಲಿ ಕಟ್ಸಿರೋದಿಲ್ಲ, ಕಾನೂನು ಬಾಹಿರಾಗಿ ಕಟ್ಸಿರುತ್ತೆ ಇದು. ಆಗ ಏನ್ ಮಾಡ್ತಾನೆ ಡಿಫೆಂಡೆಂಟ್, ಏನ್ ಮಾಡ್ತಾನೆ, ಇದನ್ನ ರೆಗ್ಯುಲೇಷನ್ ನ ಇಟ್ಕೊಂಡು, ಒಂದು ಪ್ರಾಪರ್ ರೆಗ್ಯುಲೇಷನ್ ನ ಫಾಲೋ ಮಾಡ್ಬಿಟ್ಟು ಈ ಬಿಲ್ಡಿಂಗ್ ನ ಬೀಳಿಸ್ತಾನೆ. ಯಾಕಂದ್ರೆ ಅದು ಲೀಗಲ್ ಆಗಿರೋದಿಲ್ಲ, ಇಲ್ಲೀಗಲ್ ಆಗಿ ಕಟ್ಸಿದೆ ಅಂತ ಬೀಳಿಸ್ತಾನೆ. ಆದ್ರೆ ಅದ್ರ ಹಿಂದೆ ಏನಿರುತ್ತಪ್ಪ ಅವನ ಉದ್ದೇಶ ಅಂತಂದ್ರೆ, ಪ್ಲೇಂಟಿಫ್ಗೆ ಕೆಡಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ಬೀಳ್ಸಿರ್ತಾನೆ. ಅಂದ್ರೆ ಇವ್ಗೆ ಕೆಟ್ಟಾಗ್ಲಿ ದುರುದ್ದೇಶದಿಂದನೇ ಮಾಡಿರ್ತಾನೆ. ಆಗ ಮಾಡಿದ ಕೂಡಲೇ ಏನ್ ಮಾಡ್ಬಿಡ್ತಾನೆ, ಪ್ಲೇಂಟಿಫ್ ಕೇಸ್ ಹಾಕ್ತಾನೆ. ಇವನು ನನ್ನ ಕೆಡಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಕೆಲಸ ಎಲ್ಲ ಮಾಡಿದಾನೆ, ನನ್ನ ಬಿಲ್ಡಿಂಗ್ ನ ಬೀಳ್ಸಿದಾನೆ ಅಂತ ಹೇಳ್ತಾರೆ. ಆಗ ಕೋರ್ಟ್ ಏನ್ ಜಜ್ಮೆಂಟ್ ಕೊಡುತ್ತೆ ಅಂತ ಅಂದ್ರೆ, ಒಪ್ಕೊಂತೀವಿ, ಅವನು ನಿನ್ಗೆ ಕೆಡಕ್ ಮಾಡ್ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದಾನೆ, ಆದ್ರೆ ಅವನು ಯಾವುದೇ ಇಲ್ಲೀಗಲ್ ಕೆಲಸ ಮಾಡಿಲ್ಲ. ನೀನು ಬಿಲ್ಡಿಂಗ್ ಇಲ್ಲೀಗಲ್ ಆಗಿ ಕಟ್ಸಿದ್ದೆ, ಅವನು ಅದನ್ನ ರೆಗ್ಯುಲೇಷನ್ ನ ಫಾಲೋ ಮಾಡ್ಬಿಟ್ಟೆ ಅದನ್ನ ಬೀಳ್ಸಿದಾನೆ. ಇಲ್ಲಿಂದ ಎಲ್ಲೂ ರೈಟ್ ವೈಲೇಟ್ ಆಗಿಲ್ಲ, ಯಾವುದೇ ನಿಂದು ಹಕ್ಕುಗಳು ಉಲ್ಲಂಘನೆ ಆಗಿಲ್ಲ. ಹಕ್ಕುಗಳು ಯಾವಾಗ ಉಲ್ಲಂಘನೆ ಆಗ್ತಿದ್ವು, ಇವನೇನಾದ್ರೂ ಕಾನೂನಿನ ಪರವಾಗಿ ನಿಂತು ಲೀಗಲ್ ಆಗಿ ಬಿಲ್ಡಿಂಗ್ ನ ಕಟ್ಸಿದಿದ್ರೆ ಅದೆಲ್ಲ ವೈಲೇಟ್ ಆಗ್ತಿತ್ತು. ಆದ್ರೆ ಇವ್ನು ಕಟ್ಸೋದೇ ಇಲ್ಲೀಗಲ್ ಆಗಿ ಕಟ್ಸಿರೋದ್ರಿಂದ ಇಲ್ಲಿ ಯಾವುದೇ ಒಂದು ರೈಟ್ ವೈಲೇಟ್ ಆಗೋದಿಲ್ಲ. ಹಾಗಾಗಿ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಡಿಫೆಂಡೆಂಟ್ ಇದಕ್ಕೆ ಯಾವುದಕ್ಕೂ ಲಯಬಲ್ ಅಲ್ಲ, ಅವನು ಹೊಣೆಗಾರನಲ್ಲ ಅಂತ ಹೇಳುತ್ತೆ. ಈಗ ನಾವು ನೆಕ್ಸ್ಟ್ ಕೇಸ್ ಚೆಸ್ಮೋರೆ ವರ್ಸಸ್ ರಿಚಾರ್ಡ್ ಅನ್ನ ನೋಡೋಣ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಪ್ಲೇಂಟಿಫ್ ಏನಿರ್ತಾನ ಒಂದು ಮಿಲ್ ಓನರ್ ಆಗಿರ್ತಾನೆ. ಅವನೇನ್ ಮಾಡ್ತಿರ್ತಾನೆ ಅಂತಂದ್ರೆ, ಅಂಡರ್ ಗ್ರೌಂಡ್ ವಾಟರ್ ಏನ್ ಸ್ಟ್ರೀಮ್ ಆಗಿ ಹರ್ಕೊಂಡ್ ಬರ್ತಿರುತ್ತಲ್ಲ, ಆ ನೀರನ್ನ ಉಪಯೋಗಿಸ್ಕೊಂತಿರ್ತಾನೆ ಅವ್ನ ಮಿಲ್ಗೆ. ಆವಾಗ ಸಡನ್ ಆಗಿ ಏನಾಗತ್ತ ಒಂದಿನ ಅಂತಂದ್ರೆ, ಡಿಪೆಂಡೆಂಟ್ ಏನಿರ್ತಾನಲ್ಲ ಅವನ್ ಪಕ್ಕದಲ್ಲೇ ಒಂದು ಜಾಗ ಇರುತ್ತೆ, ಅವನೇನ್ ಮಾಡ್ತಾನೆ ಅಲ್ಲಿ ಬಾವಿನ ಹಡ್ಕೊಂತಾನೆ. ಆ ಬಾವಿ ಅವನು ಹಡ್ಡಿದಾದ್ಮೇಲೆ ಏನಾಗ್ಬಿಡುತ್ತೆ ಅಂತಂದ್ರೆ, ಇವ್ನಿಗೇನ್ ಸ್ಟ್ರೀಮ್ ಹರ್ಕೊಂಡ್ ಬರ್ತಿರುತ್ತಲ್ಲ ನೀರು, ಅದೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಆ ನೀರೆಲ್ಲ ಎಲ್ಲಿ ಹೋಗಿರುತ್ತೆ ಅಂತಂದ್ರೆ, ಡಿಪೆಂಡೆಂಟ್ ಬಾವಿಲಿ ಆ ನೀರೆಲ್ಲ ಸ್ಟೋರ್ ಆಗಿರೋದ್ರಿಂದ ಇದು ಬ್ಲಾಕ್ ಆಗುತ್ತೆ. ಆಗ ಏನ್ ಮಾಡ್ತಾನೆ ಅವನು ಚೆಸ್ಮೋರೆ ಅನ್ನೋನು ಅವನ ಮೇಲೆ ಕೇಸ್ ಹಾಕ್ತಾನೆ. ಇವನು ಬಾವಿ ತೆಗ್ದಿರೋದ್ರಿಂದ ನನ್ಗೆ ನನ್ನ ಮಿಲ್ಗೆ ನೀರು ಸಿಗ್ತಿಲ್ಲ ಅಂತ ಕೇಸ್ ಹಾಕಿದಾಗ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಅವ್ನಿಗೆ ಯಾವುದೇ ಒಂದು ರೈಟ್ ನ ವೈಲೇಟ್ ಮಾಡಿಲ್ಲ, ನಿಂಗೆ ಡ್ಯಾಮೇಜ್ ಆಗಿದೆ ನಿಜ, ಅವನ ಪಾಡಿಗೆ ಬಾವಿನ ಹಡ್ಡಿದಾನೆ,
ಅಲ್ಲಿ ನೀರು ಹೋಗ್ತಿದೆ, ಅವನು ನಿಂದ ಯಾವ್ದು ರೈಟ್ ನ ವೈಲೇಟ್ ಮಾಡಿಲ್ಲ, ಹಾಗಾಗಿ ಅವನು ಇದಕ್ಕೆ ಹೊಣೆಗಾರನಲ್ಲ ಅಂತ ಹೇಳಿ. ನೆಕ್ಸ್ಟ್ ಕೇಸು ಉಷಾಬೆನ್ ವರ್ಸಸ್ ಭಾಗ್ಯಲಕ್ಷ್ಮಿ ಚಿತ್ರಮಂದಿರ. ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಥಿಯೇಟರ್ ಅಲ್ಲಿ ಭಾಗ್ಯಲಕ್ಷ್ಮಿ ಚಿತ್ರಮಂದಿರ ಅನ್ನೋ ಥಿಯೇಟರ್ ಅಲ್ಲಿ ಒಂದು ಮೂವಿ ರಿಲೀಸ್ ಆಗಿರುತ್ತೆ. ಆ ಮೂವಿಯಲ್ಲಿ ಏನ್ ತೋರಿಸಿರ್ತಾರಪ್ಪ ಅಂತಂದ್ರೆ ನಮ್ ದೇವಿಗಳೇನಿದಾರಲ್ಲ ಸರಸ್ವತಿ, ಲಕ್ಷ್ಮಿ ಮತ್ತೆ ಪಾರ್ವತಿ ಒಬ್ಬರ ಮೇಲೆ ಒಬ್ರು ಜಲಸನ ಪಡ್ಕೊಳ್ಳೋ ತರ ಆ ಮೂವಿ ತೋರಿಸಿರುತ್ತೆ. ಮತ್ತೆ ಅವ್ರನ್ನ ಒಂಥರ ಕಾಮಿಡಿಯಾಗಿ ತೋರಿಸಿರುತ್ತೆ. ಹಾಗಾಗಿ ಪ್ಲೇಂಟಿಫ್ ಏನ್ ಮಾಡ್ತಾರೆ, ಇದರಿಂದ ದೇವ್ರ ಮೇಲೆ ನಂಬಿಕೆ ಇರೋರು ನಮ್ಗೆ ಎಲ್ಲ ಮನ್ಸಿಗೆ ನೋವಾಗುತ್ತೆ, ನಮ್ಗೆ ಹರ್ಟ್ ಆಗುತ್ತೆ ಈ ಮೂವಿಯಿಂದ, ಇದಕ್ಕೆ ಇಂಜಂಕ್ಷನ್ ಮಾಡ್ಬಿಡಿ ಈ ಮೂವಿಗೆ ಅಂತ ಕೇಳಕ್ಕೆ ಹೋಗ್ತಾರೆ, ಇಂಜಂಕ್ಷನ್ ಕೇಳಕ್ ಹೋಗ್ತಾರೆ. ಆಗ ಕೋರ್ಟು ಆ ಇಂಜಂಕ್ಷನ್ ನ ರಿಜೆಕ್ಟ್ ಮಾಡುತ್ತೆ. ನಿಮ್ಗೆ ಎಲ್ಲರಿಗೂ ಡಮ್ನಮ್ಸ್ ಅಂಡ್ ಇಂಜುರಿಯಾ ಅಥವಾ ಇಂಜುರಿಯಸ್ ಅಂಡ್ ಡಮ್ನಮ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದನ್ನ ಮಾಡ್ತಾ ನಮ್ದು ಜನರಲ್ ಪ್ರಿನ್ಸಿಪಲ್ಸ್ ಏನಿದ್ವು ಅಲ್ವಾ ಟಾರ್ಟಿಯಸ್ ಲಯಬಿಲಿಟಿದು ಅವೆಲ್ಲ ಕವರ್ ಆಗಿವೆ. ಯಾವ್ದೇ ಒಂದು ಡೌಟ್ಸ್ ಇದ್ರಿ ಅಥವಾ ಯಾವ್ದೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಏನಾದ್ರು ಮಾಡ್ಬೇಕಾಗಿತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಪ್ಲೀಸ್ ನಿಮ್ಗೆ ಇದರಿಂದ ಏನಾದ್ರೂ ಒಂದು ಕಲಿಯೋಕ್ ಸಿಗ್ತಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ.